ಸಂಪರ್ಕ ಬರ್ತಕ್ಕಂಥ ನಮ್ಮ ಸಂರಕ್ಷೆ ಶೇಗುಣಶಿ ಡಾಕ್ಟರ್ ಗುಂಜಿಗಾಂಸರು ನಮ್ಮ ಕುಮಟಳ್ಳಿ ಸರ್. ನಾನು ಅಂತ ಒಂದು ಹೃದಯ ಶ್ರೀಮಂತಿಕೆ ಬೆಳೆಸ್ಕೊಂಡು ಇನ್ನೂ ಕೂಡ ಒಂದಿಷ್ಟು ನಮ್ಮ ಭಾಗದ ನಾನು ರೈತಾಪಿ ಕುಟುಂಬದಿಂದ ಅಂತ ಬಂದೀನಿ. ರೈತರಿಗೆ ಏನಾದ್ರೂ ಅನುಕೂಲತೆ ಆಗ್ಬೇಕಂತಕ್ಕಂಥ ಕಲ್ಪನೆ ಕನಸನ್ನು ಇಟ್ಕೊಂಡು ತಾವೇನ್ ದೊಡ್ಡ ಕೆಲಸವನ್ನ ಮಾಡಿಲ್ಲ, ಬಹಳ ಖುಷಿ ಕೊಡ್ತಕ್ಕಂಥದ್ದು. ಅದಕ್ಕೆ ಒಂದು ಮಾತಂತ ಇವತ್ತೇನ ವಿಶೇಷವಾಗಿರ್ತಕ್ಕಂಥ ಕೆಲಸ ಬಹಳ ಜನ ಯುವಕರು ಕೂಡೇರಿ. ನಾನ್ ನಿಮ್ಮಲ್ಲಿ ಇಷ್ಟೇ ಕಳಕಳಿವೇನಂತ ಹೇಳುದು, ಏನಾರ ಮಾಡಿ ನಾ ಮುಂಜಾನೆ ಸಂಜೆ ತಕ್ಕ ನಾ ದುಡುದಿನೇ ಇಲ್ಲೋ ಅಂತಕ್ಕಂಥ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಬಂಧುಗಳು ವ್ಯರ್ಥ ತೆರಿಗಾಡಿ ಆವಿಷ್ಯವನ್ನ ಹಾಳು ಮಾಡ್ಕೋಬೇಡ್ರಿ. ಯಾಕಂದ್ರೆ ನಮಗ ಪದೇ ಪದೇ ಪುಣ್ಯಾತ್ಮರ ನಮ್ಮ ನಾಡಿನೊಳಗ ಬೆಳಗಿನ 6:30 ಇನ್ನು ಸೂರ್ಯನ ಮೂಡಲ್ ಹರಿದಿಲ್ಲ ಅಂತ ಸಂದೊಳಗ ಜ್ಞಾನದ ಕಿರಣಗಳು ಬಿದ್ದು ಹೋಗಿರ್ತಕ್ಕಂಥ ಜ್ಞಾನಗಳಿಗೆ ಸಿದ್ದೇಶ್ವರಪ್ಪ ನಮ್ಗೆಲ್ಲ ಹೇಳಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ, ಬಹುತೇಕ ಬಂಧುಗಳವರು ಯಾವ ಊರಾಗ ಪ್ರವಚನ ಮಾಡ್ತಿದ್ರು ಆ ಮನೆಯದು ಊಟ ಹಂಗೆ ತಿಂತಿಲ್ಲ ಇವರು, ಕೊನೆಗೆ ಅವ್ರ ಹೊಲದಾನ ನಟ್ಟು ಕಡ್ದು ಕರಿಕೆರೆ ತೆಗೆದಿರು ಅಂತಕ್ಕಂಥದ್ದು ಕೂಡ ಇತಿಹಾಸವನ್ನು ಓದ್ತೀವಿ. ಅದಕ್ಕೆ ನೀವುಗಳು ನಮ್ಮ ತಂದೆ ಬಹಳ ಆಸ್ತಿ ಗಳಿಸಲು, ನಮ್ಮ ಮಕ್ಕಳು ಬಹಳ ಇನ್ನೊಬ್ಬರ ಆಸ್ತಿ ಹಿಂದಿನ ಆಸ್ತಿಗೆ ಬೇಕಾಗಿಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ದುಡದೇ ಉಣಬೇಕು ಅಂತಕ್ಕಂಥ ಪರಿಕಲ್ಪನೆಯನ್ನ ಇವತ್ತಿನ ವೇದಿಕೆ ಮುಖಾಂತರ ತಾವೆಲ್ಲ ತಿಳ್ಕೋರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಬಂಧುಗಳೇ ಬಹಳ ಜನ ತಾವೆಲ್ಲ ಸೇರ್ಕೊಂಡಿರಿ. ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ನಾವು ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂದ್ರು. ಇಂಡಿಯನ್ ಆಯಿಲ್ ಅಂತಕ್ಕಂಥ ಬಹಳದ ಹಳೆಯ ಕಂಪನಿ ಆಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ನಾನು ಎಷ್ಟೇ ಹೇಳ್ತಾ ಇದ್ದೀನಿ, ದುಡ್ಡು ಎಷ್ಟು ಗಳಿಸ್ತೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ನಿಮ್ಮಲ್ಲಿ ಎಷ್ಟು ಜನ ವ್ಯಾಪಾರಿಗಳು ಬರ್ತಾರ ಅಂತಕ್ಕಂಥ ಗಾಂಧೀಜಿಯರು ಅಂತಕ್ಕ ಗ್ರಾಹಕರೇ ನಮ್ಮ ಬಂಧುಗಳು ಅಂತಕ್ಕಂಥದನ್ನ ಹೇಳಿರ್ತಕ್ಕಂಥದ್ದು. ಅಂತ ಪಾರದರ್ಶಕವಾಗಿರ್ತಕ್ಕಂಥ, ಯಾಕಂದ್ರೆ ಬಡಿಚೊಳಗೆ ಇವ್ರಿಬ್ರು ಪಂಟ ಒಂದು ಆ ಪೂಜಾರಿದ ಪಂಪ್ ಉದ್ಘಾಟನೆ ಮಾಡಾಕ ಹೇಳಿದ್ರು. ಪುಟ್ಟಳ್ಳಿ ಸಾವುಕಾರ ಇವತ್ತಿನ ಕಾಲದಾಗ ಪಂಪ್ ತೆಗಿದ್ರೆ ನಮ್ದೊಂದು ಸೋಕಿಗೆ ಐತಿಪ್ಪ ಅಂತಕ್ಕಂಥದ್ದು ಬಹಳ ಅದರ ಮನ್ಯಾಗ ಎಣ್ಣೆ ಸಂತಿ ಮನೆ ನಡ್ಲಿಕ್ಕೆ ಆಗ್ತದೆ. ಅಷ್ಟು ಇನ್ವೆಸ್ಟ್ಮೆಂಟ್ ನೀವೆಲ್ಲ ತೊಡಗಿಸ್ಬೇಕಾಗ್ತದ. ಆದ್ರೂ ಕೂಡ ಈ ಭಾಗದಲ್ಲಿ ಎಲ್ಲ ಮೈಸೂರು ಕಾರ್ಖಾನೆಗಳಿರೋದ್ರಿಂದ ಜನ ಹೋಗಿ ಬರ್ತಕ್ಕಂಥ ಸಂಪತ್ತು ಇರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ತಾವು ಮಾಡಿದ್ರಿ. ನಿಮ್ಗೆ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಎಂ ಡಿ ಸಾಹೇಬ್ರು ಏನೋ ಕಿರಾಗಿ ಹೇಳಕತ್ತಿದ್ರು. ನಾನು ಸಾವುಕಾರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ, ಈ ಭಾಗ ಹೆಂಗ ಒಂದು ಹಚ್ಚು ಹಸಿರಾಗಿ ಮಾಡಿದ್ರೆ ಮುತುವರ್ಜಿ ವಹಿಸಿರಿ. ನಿಮ್ಮನ್ನ ಎದುರು ಇನ್ನೊಂದಿಷ್ಟು ಈ ಕಡೆ ನಮ್ಮ ಕಡೆ ಈ ಭಾಗಕ್ಕೂ ಒಂದಿಷ್ಟು ಇಡ್ರಿ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲ ಸಮುಖವ್ರು. ಯಾಕಂದ್ರೆ ಅವ್ರಿಗೆ ಎದಬೇಕಾಗಿ ಚಪ್ಪಾಳಿ ಹೊಡ್ಯಾಕತ್ತ. ಯಾಕಂದ್ರೆ ನಿಮ್ಮಲ್ಲಿ ತಾರತಮ್ಯ ಇಲ್ಲ, ಈ ಕ್ಷೇತ್ರ ನಂದಲ್ಲ ಆ ಕ್ಷೇತ್ರ ನಿಂದಲ್ಲ ಅಂತಕ್ಕಂಥದ್ದು ಆ ಭಾವನೆಯೊಳಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಎಂತ ಯಾಕಂದ್ರೆ ಎಂತ ಟೀಕೆಗಳು ಬರಲಿ, ಎಂತ ತೊಂದರೆ ಕರೆಕ್ಟ್ ಅಮ್ಮಾಜೇಶ್ವರಿಗೆ ಇಲ್ಲಿ ನಿಮ್ಮ ನೀರು ಬರ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ತಾವೆಲ್ಲ ಜೋರಾದ ಚಪ್ಪಾಳೆ ಆಗ್ತವೆ ಎಂಟನೇ ಸಂಸ್ಥೆ. ಯಾಕಂದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ, ಬುದ್ಧಿಜರು ನಮ್ಗೆ ಹೇಳ್ತಿದ್ರು, ಟೀಕೆಗಳು ಸಾಯುತ್ತವೆ, ಕಾರ್ಯಗಳು ಉಳಿಯುತ್ತವೆ ಅಂತಕ್ಕಂಥದನ್ನ ಟೀಕಾ ಮಾಡ್ತಕ್ಕಂಥ ಬಹುತೇಕ ಮಾನ್ಯ ಒಂದು ಮಾತು ಹೇಳ್ತೇನೆ ನಿಮಗೆ. ನಮ್ಮ ಪರವಾಗಿ ನಿಂದ ಮಾಡಕತ್ತಿದ್ರೆ ನಾವು ಎತ್ತರಾಗಿ ಬೆಳಕತ್ತಿದ್ದು ಗೊತ್ತಾಯ್ತು, ತಿಳ್ಕೊಂಡ್ ಬಿಡ್ಬೇಕು ನಾವು. ಯಾಕಂದ್ರೆ ಅವ್ರಿಗಿಂತ ನಾವು ಎತ್ತರ ಮಟ್ಟಕ್ಕೆ ಹೊಂಟಿದ್ವಿ ಅಂದ್ರೆ ಅದಕ್ಕೆ ನಮ್ಮ ಹಿಂದ ಟೀಕೆ ಟಿಪ್ಪಣಿಗಳು ಚಾಲು ಆಗ್ಯಾವ ಅಂತಕ್ಕಂಥದ್ದು ಅತ್ಯಂತ ಸಂತೋಷ ಮಾತನ್ನು ತಿಳ್ಕೋಬೇಕು. ನೀವು ಯಾವಾಗಲೂ ಕೂಡ ಶಿವೈಗಳ ಆಶೀರ್ವಾದ ನಿಮ್ಗೆ ಸದಾವಕಾಲ ಇರ್ತೈತಿ. ಈ ಭಾಗದ ಜನರಿಗೆ ಏನ್ ಬೇಕಾಗಿತ್ತು ಅಂತಂದ್ರೆ, ಬಹುತೇಕ ನಾನು ಈ ರೋಡ್ಲಿ ಬಹಳ ಸಲಹ ಆಯ್ತಿದ್ವಿ. ಅವಾಗ ಇಲ್ಲಿ ಯಾರು ಬರ್ತಾ ಇರ್ತಕ್ಕಂಥ ದಿನಮಾನ ಅಂತ ಬಹುತೇಕ ರಾತ್ರಿ 8 ಗಂಟೆಗೆ ಇಲ್ಲಿ ಯಾರು ಹೋಗಲ್ಲ ಅಂತ ಸಂದರ್ಭದೊಳಗೆ ಇವತ್ತು ತಾವೆಲ್ಲರೂ ಇಬ್ಬರು ಶಾಸಕರು ಮುತುವರ್ಜಿ ವಹಿಸಿ ಬಸವೇಶ್ವರಿರುವುದು ಅಮಾಜೇಶ್ವರಿರುವುದು ಇವೆರಡನ್ನು ಸಂಪೂರ್ಣಗೊಳಿಸಿ ಮತ್ತೆ ನಮ್ಮ ಭಾಗದ ರೈತರಿಗೆ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ಮಾತನ್ನು ನೀವು ವ್ಯಕ್ತಪಡಿಸಿ, ನಿಮಗೆ ಸದಾವಕಾಲ ಶಿವಯೋಗಿಗಳು ಕಾಡಸಿದ್ದೇಶ್ವರ ಬಸವೇಶ್ವರರು ಅಮೋಘ ಸಿದ್ಧರ ಆಶೀರ್ವಾದ ಸದಾವಕಾಲ ಸಿದ್ಧಾರೂಢ ಕರುಣೆ ನಿಮ್ಗೆ ಇರ್ಲಿ ತಿಳ್ಕೊಂಡು ಹಾರೈಸಿ ನಿಮ್ ಪಂಪ ಉತ್ತರೋತ್ತರ ಎತ್ತರ ಬೆಳಿಲಿ. ಬಹುತೇಕ ನಮ್ ಡಾಕ್ಟರ್ ಸಾಹೇಬ್ ಹೇಳಿದ್ರು, ವೃತ್ತಿಯೊಳಗೆ ನಾವು ವೈದ್ಯರು ಈ ಕಡೆ ಬಂದ್ರು ಅಂತ ಕೇಳಿದ್ರೆ ಬಹಳ ಸಂತೋಷ ಆಯ್ತು. ರೈತನ ಮಗ ಒಂದು ವೃತ್ತಿಯೊಳಗೆ ವೈದ್ಯನಾಗಿದ್ರು ಕೂಡ ಮತ್ತೆ ಪುಣ್ಯಾತ್ಮರು ಒಕ್ಕಲತನ ಮೇಲ್ದರ್ಜೆಗೆ ತರಬೇಕು ಅಂತಕ್ಕಂಥ ಕಲ್ಪನೆ ಇಟ್ಕೊಂಡಿಲ್ಲ. ಇದು ಬಹಳ ಖುಷಿಯನ್ನು ಕೊಡ್ತಕ್ಕಂಥ ನಿಮ್ ಗುಂಜಿಗಾಯಿ ಪರಿವಾರಕ್ಕೆ ಭಗವಂತ ಸದಾವಕಾಲ ಅನುಗ್ರಹ ಇರ್ಲಿ ಅಂತ ತಿಳ್ಕೊಂಡು ಆಶಿಸಿ ಮತ್ತೊಮ್ಮೆ ಪೂಜಾರಿಗೆ ತಮಗೆಲ್ಲ ಒಂದಿಷ್ಟು ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ. ಎಲ್ಲರಿಗೂ